ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಕೆ ಹರಿಪ್ರಸಾದ್ ಕೆಪಿಸಿಸಿಯ ನೂತನ ಸಾರಥಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಬೇರುಗಳನ್ನ ಮತ್ತಷ್ಟು ಬಲಗೊಳಿಸೋಕೆ ನೇಮಕವಾಗಿರುವಂತಹ ಹಸ್ತಾಧಿಪತಿ. ಆದರೆ ಕಾಂಗ್ರೆಸ್ ಪಟ್ಟಕ್ಕೆ ಇರ್ತಾ ಇದ್ದ ಹಾಗೆ ಬಿಕೆ ಹರಿಪ್ರಸಾದ್ ಆಕ್ರಮಣಕಾರಿ ಆಟಕ್ಕೆ ಮುಂದಾದ ಕಾಣಿಸ್ತಾ ಇದೆ. ಹೀಗಾಗಿ ನೇರ ಟಾರ್ಗೆಟ್ ಸೆಟ್ ಮಾಡಿಕೊಂಡು ಮಾತನಾಡಿದ್ದಾರೆ. ಆದರೆ ಅವರ ಮಾತಿನ ಮರ್ಮ ಏನು ಅನ್ನೋದೇ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇಷ್ಟು ದಿನ ಕೆಪಿಸಿಸಿಯಲ್ಲಿ ಡಿಕೆಶಿ ಹವಾ. ಆದ್ರೆ ಇವತ್ತಿಂದ ಬಿಕೆ ಹರಿಪ್ರಸಾದ್ ಬಿರುಗಾಳಿ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕವಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಏರ್ತಿದ್ದಂತೆ ಕಾರ್ಯಕರ್ತರಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕೆಪಿಸಿಸಿ ನೂತನ ಸಾರಥಿಯಾಗ್ತಿದ್ದಂತೆ ಹರಿತವಾದ ಮಾತು. ಡಿಕೆಶಿ ಹೆಸರು ಪ್ರಸ್ತಾಪಿಸಿ ಹರಿಪ್ರಸಾದ್ ನೇರ ಟಾರ್ಗೆಟ್. ಕಾಂಗ್ರೆಸ್ ಅಂದ್ರೆ ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನೋದು ಇಷ್ಟು ದಿನದ ಮಾತು. ಆದ್ರೀಗ ಇವತ್ತಿನಿಂದ ಡಿಕೆಶಿಗೆ ಎದುರಾಳಿಯಾಗಿ ಬಿಕೆ ಹರಿಪ್ರಸಾದ್ ನಾಯಕತ್ವ, ಅಸ್ತಿತ್ವ ಮತ್ತು ಬಣ ಸೃಷ್ಟಿಗೆ ನಾಂದಿ ಹಾಡಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕೆಪಿಸಿಸಿ ನೂತನ ಅಧಿಪತಿಯಾಗಿ ಹುದ್ದೆ ಅಲಂಕರಿಸುತ್ತಿದ್ದಂತೆ ಬಿಕೆ ಹರಿಪ್ರಸಾದ್ ಅಗ್ರೆಸಿವ್ ಮೋಡ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪಿಸಿ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಈ ಮೂಲಕ ಆಕ್ರಮಣಕಾರಿ ನಡೆಯನ್ನ ಅನುಸರಿಸಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಅಧಿಕಾರ ಬೇಕಿದ್ರೆ ಡಿಕೆ ಜೊತೆ ಹೋಗಿ, ಬಿಕೆಎಚ್ ನೇರ ಮಾತು. ಕೆಪಿಸಿಸಿ ಅಧ್ಯಕ್ಷರಾಗ್ತಿದ್ದಂತೆ ಬಿಕೆ ಹರಿಪ್ರಸಾದ್ ಇವತ್ತು ಫುಲ್ ಆಕ್ಟಿವ್ ಆಗಿದ್ರು. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಪಕ್ಷ ಸಂಘಟನೆಯ ಶಂಖ ಮೊಳಗಿಸಿದ್ರು. ಇದೇ ವೇಳೆ ಅವರಾಡಿದ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಅಚ್ಚರಿ ಮೂಡಿಸಿದೆ. ಪಕ್ಷ ಸಂಘಟನೆ ಮಾಡುವುದು ನಮ್ಮ ಜೊತೆಗೆ ಬನ್ನಿ, ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರು ಡಿಕೆಶಿ ಜೊತೆಗೆ ಹೋಗಿ ಅಂತ ನೇರವಾಗಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಇದನ್ನ ಮುಂದಿನ ಪೀಳಿಗೆಗಳಿಗೆ ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ, ಅದನ್ನ ಬಹಳ ಭದ್ರವಾಗಿ ಸುಭದ್ರವಾಗಿ ಮುಂದಿನ ಪೀಳಿಗೆಗಳಿಗೆ ಕೊಟ್ಟು ನಾವು ಮುಂದೆ ಹೋಗಬೇಕಾಗುತ್ತೆ. ಆದ್ರಿಂದ ದೊಡ್ಡ ಜವಾಬ್ದಾರಿ ಇದೆ. ಏನು ರಾಷ್ಟ್ರ ಕವಲು ದಾರಿಯಲ್ಲಿರೋ ಸಂದರ್ಭದಲ್ಲಿ ಏನು ನಮ್ಮ ಪೂರ್ವಜರು ಈ ರಾಷ್ಟ್ರಕ್ಕೆ ಮತ್ತು ಈ ಜನಸಾಮಾನ್ಯರಿಗೆ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಿದ್ರೆ ಅದನ್ನ ಬಹಳ ಸುಭದ್ರವಾಗಿ ಅದನ್ನ ಮುಂದಿನ ಪೀಳಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಒಂದು ಪವಿತ್ರವಾದ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಸಹಸ್ರಾರು ಜನ ಪ್ರಾಣಾರ್ಪಣೆ ಮಾಡಿ ಲಕ್ಷಾಂತರ ಜನ ತ್ಯಾಗ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಪವಿತ್ರವಾದ ಸಂಘಟನೆಯನ್ನ ಆದಷ್ಟು ಪವಿತ್ರವಾಗಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಶತಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ಕಾರ್ಯಕರ್ತರಿಗೂ ಸಹ ಭರವಸೆ ಕೊಡ್ತೇನೆ, ನಾನು ಅವ್ರ ಜೊತೆ ಇದ್ದೀನಿ, ಅವ್ರಿಗೆ ಏನೇ ಆದ್ರೂ ಸಹ ಅವ್ರ ಜೊತೆ ಇದ್ದೀನಿ ಅಂತ ಹೇಳಿಕೆ ಇಷ್ಟ. ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ ಬಿಕೆ ಹರಿಪ್ರಸಾದ್. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದವರು ಸತೀಶ್ ಜಾರಕಿಹೊಳಿ. ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡುವಂತೆಯೇ ಲಾಭಿಯನ್ನೂ ನಡೆಸಿದ್ರು. ಆದ್ರೀಗ ಬಿಕೆ ಹರಿಪ್ರಸಾದ್ಗೆ ಅಧ್ಯಕ್ಷ ಪಟ್ಟ ಒಲ್ದಿದೆ. ಹೀಗಾಗಿ ನೂತನ ಸಾರಥಿ ಆಗ್ತಿದ್ದಂತೆ ಬಿಕೆ ಹರಿಪ್ರಸಾದ್ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ರು. ಶಿವಾನಂದ ವೃತ್ತದ ಕ್ರೆಸೆಂಟ್ ರಸ್ತೆಯಲ್ಲಿರೋ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸಕ್ಕೆ ತೆರಳಿ ಬೆಳಗಾವಿ ಸಾಹುಕಾರ್ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿಯಲ್ಲೇ ಹೆಸರು ಇರಲಿಕ್ಕಿಲ್ಲ, ಯಾಕಂದರೆ ಅಧ್ಯಕ್ಷ ಅಂತ ಇಟ್ಕೊಂಡು ಕೂತಿದ್ರು. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ. ಆಮೇಲೆ ಬೆಳಗ್ಗೆ ಅವ್ರನ್ನು ಕೇಳಿ ಮನವೊಲಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದಾಗ ಅದು ನಮ್ಮ ಮಂತ್ರಿ ಬಂತು, ಅವರಿಗೆ ಅಧ್ಯಕ್ಷ ಸ್ಥಾನ ಹೋಯ್ತು ಅಷ್ಟೇ, ಸಿಂಪಲ್. ಅದ್ರಾಗ ಏನಿಲ್ಲ. ಎಲ್ಲದಕ್ಕಿಂತ ಅಬಾವ್ ಸಿ ಎಮ್ ಅದು
ಅಧ್ಯಕ್ಷ ಸ್ಥಾನ ಅಬೌವ್ CM ಮಂತ್ರಿಗಳ ಮೇಲೆ ಇರ್ತಿತ್ತು ಅದು. ಹಾಂ, ಮತ್ತು ಹಂಗೇನು ಹಿಡ್ತಾ ಏನು ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು ಹಿಡ್ತಾ. ಬಣ ರಾಜಕೀಯ ಮಾಡಬೇಡಿ, ಹೈಕಮಾಂಡ್ ತಾಕೀತು. ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಬಿದ್ದಾಯ್ತು, ನೂತನ ಸಾರಥಿಯ ಆಯ್ಕೆಯೂ ಆಯ್ತು, ಹೈಕಮಾಂಡ್ ಹೆಗಲ ಮೇಲಿದ್ದ ಭಾರವೂ ಕಮ್ಮಿ ಆಯ್ತು. ಇದೇ ಹೊತ್ತಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ, ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಪಂಚಸೂತ್ರಗಳನ್ನ ಬೋಧಿಸಿದ್ದಾರೆ. ಬಣ ರಾಜಕೀಯ ಮಾಡದಂತೆ ಡಿಕೆಶಿಗೆ ತಾಕೀತು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಪಕ್ಷದೊಳಗೆ ಬಣ ರಾಜಕಾರಣವನ್ನ ಮಾಡಬಾರದು, ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಒಟ್ಟಿಗೆ ತಗೊಂಡು ಹೋಗಬೇಕು. ಪಕ್ಷದೊಳಗೆ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ಪಕ್ಷದ ಇತರೆ ನಾಯಕರನ್ನ ಪರಸ್ಪರ ಗೌರವದಿಂದ ನಡೆಸಿಕೊಳ್ಬೇಕು. ಸಿದ್ದರಾಮಯ್ಯರನ್ನ ವಿಶ್ವಾಸಕ್ಕೆ ಪಡೆದು ಸರ್ಕಾರವನ್ನ ಮುನ್ನಡೆಸಬೇಕು ಅಂತ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಸಲಹೆ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗಿದೆ. ಹೊಸ ಮುಖ್ಯಮಂತ್ರಿ, ಹೊಸ ಕೆಪಿಸಿಸಿ ಸಾರಥಿ, ಹೀಗೆ ಬದಲಾವಣೆಯೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆಯೋಕೆ ಸಜ್ಜಾಗಿದೆ. ಅದೇ ರೀತಿ ಹೊಸ ಸರ್ಕಾರ ಆಡಳಿತದಲ್ಲೂ ಹೊಸ ಬದಲಾವಣೆಯನ್ನ ತರುತ್ತಾ ಉತ್ತಮ ಆಡಳಿತ ನೀಡುತ್ತಾ ಅನ್ನೋದೇ ಡಿಕೆಶಿ ಸರ್ಕಾರದ ಮೇಲೆ ಜನರಿಗಿರೋ ನಿರೀಕ್ಷೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.